ನಿನಗೆ ಕೆಲಸ ಒಂದ್ ಇದ್ಬಿಟ್ರೆ ಊಟ ತಿಂಡಿ ಕಡೆ ಗಮನನೇ ಇರಲ್ಲ ಅಲ್ವಾ? ಅದಕ್ಕೆ ನೀನ್ ತಿಂಡಿನೇ ಮಾಡಿರ್ಲಿಲ್ಲ ಅಂತ ಅಮ್ಮ ನಿನಗೆ ತಿಂಡಿ ಕೊಟ್ಟು ಕಳ್ಸಿದ್ರು. ನಿಮ್ಮ ಅಮ್ಮನಿಗೆ ನನಗೆ ತಿಂಡಿ ಊಟ ಹಾಕೋದ್ ಬಿಟ್ರೆ ಬೇರೆ ಇನ್ನೇನು ಕೆಲಸ ಇಲ್ವಾ? ಹೊಟ್ಟೆ ಹಸಿಲಿಲ್ಲ, ಅದಕ್ಕೆ ಬಂದೆ. ಹಂಗ ಹೊಟ್ಟೆ ಏನಾರು ಹಸಿದ್ರೆ ವೆಂಕಿ ಕಳಿಸ್ಬಿಟ್ಟು ಹೋಟ್ಲಿಂದ ತರಿಸ್ಬಿಟ್ಟು ತಿಂತಿದ್ನಪ್ಪ. ಅದಕ್ಕೆ ನಿನ್ನ ಕಳಿಸ್ತಾರಾ? ಹಾ, ಇದೆ ನೋಡು, ಅಮ್ಮ ಅಷ್ಟು ರುಚಿಯಾಗಿ ಅಡ್ಗೆ ಮಾಡಿದ್ರು ನೀನ್ ಹೋಟ್ಲಲ್ಲಿ ತಿನ್ಬೇಕು ಅಂತ ಅನ್ಕೋತಿಯಾ? ಇದ್ ಗೊತ್ತಿದ್ದೇ ಇರ್ಬೇಕು ಅಮ್ಮ ತಿಂಡಿ ಕೊಟ್ಟು ಕಳ್ಸಿದ್ದು. ಸರಿ, ನಂಗೆ ಇನ್ನೂ ಹೊಟ್ಟೆ ಹಸ್ತಿಲ್ಲ, ಅಲ್ಲಿಟ್ಟಿರೋ ಆ ಕೆಲಸ ಮುಗಿಸ್ಬಿಟ್ಟು ಮಾಡ್ತೀನಿ. ಅಪ್ಪ, ನಾನು ಅಷ್ಟು ದೂರದಿಂದ ನನಗೆ ತಿಂಡಿ ಕೊಡಕ್ ಬಂದಿದ್ದೀನಿ, ನೀನ್ ಇವಾಗ ತಿಂದೆ ಹೋದ್ರೆ ನನಗೆ ಕೋಪ ಬರುತ್ತೆ ನೋಡು. ನೋಡಿದ್ಯಾ, ಅಣ್ಣಂಗ್ ನನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನಿಗೆ ಮಾತ್ರ ಅಲ್ಲ, ನಿನ್ನ ರೌದ್ರ ರೂಪನ ನಾನು ನೋಡಿದ್ನಲ್ಲ ತಾಯಿ. ಅಪ್ಪ, ನೀನ್ ಹೀಗ್ ಮೇಲಿನ ಮೇಲೆ ನಗ್ತಿದ್ರು ಮನ್ಸಲ್ಲೆಲ್ಲ ನನ್ ಬಗ್ಗೆನೇ ಯೋಚನೆ ಅಂತ ನನಗ್ ಗೊತ್ತಿದೆ. ನೀನ್ ಇಷ್ಟೆಲ್ಲ ಕಷ್ಟಪಡ್ತಿರೋದಕ್ ನಾನೇ ಕಾರಣ ತಾನೆ. ನಿನಗ್ ಬರೀ ನಂದೇ ಚಿಂತೆ ಆಗಿದೆ ಅನ್ಸುತ್ತೆ. ಮಗಳೇ, ಚಿಂತೆ ಅಂತ ಯಾಕೆ ಅನ್ಕೊಳ್ತೀಯ? ನನ್ನ ಮಗಳ ಮೇಲಿರೋ ಪ್ರೀತಿ ಕಾಳಜಿ ಅದನ್ನ ಚಿಂತೆ ಅಂದ್ಕೊಳಕ್ಕಾಗತ್ತಾ? ದೇವ್ರು ಅಂತ ಅನ್ಕೊಂಡಿದ್ದ ಅಳಿಯ ಹಂಗ ರಾಕ್ಷಸ ರೂಪ ತೋರಿಸ್ಬಿಟ್ರಲ್ಲ. ನನ್ನ ಮಗಳು ಮತ್ತೆ ಒಂಟಿ ಆದ್ಲು ಅಂತ ಅಷ್ಟೇ. ನೀನ್ ಯಾಕೆ ಹಾಗೆಲ್ಲ ಅನ್ಕೋತ್ಯಾ? ಒಂದ್ ಹೆಣ್ಣು ಒಂಟಿಯಾಗಿರೋದಕ್ ಆಗೋದೇ ಇಲ್ವಾ? ಅದ್ರಲ್ಲೂ ನಾನ್ ಎಲ್ಲಿ ಒಂಟಿಯಾಗಿದ್ದೀನಿ? ನನ್ ಜೊತೆ ಅಣ್ಣಂದ್ರಿದ್ದಾರೆ, ಅಕ್ಕ ಇದ್ದಾಳೆ, ಅತ್ತಿಗೆ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನಿದ್ಯಾ, ಅಮ್ಮ ಇದ್ದಾರೆ ಅಂದ್ಮೇಲೆ ನಾನು ಹೇಗೆ ಒಂಟಿ ಆಗ್ತೀನಿ? ಅಪ್ಪ, ನನಗೇನೋ ಒಂದು ಆಸೆ ಇದೆ, ಅದನ್ನ ನಿನ್ನ ಹತ್ರ ಕೇಳೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಅದೇನು ಅಂತ ಕೇಳು ಮಗಳೇ. ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದ್ದೀನ? ಅದು ನಾನು ಕೆಲ್ಸಕ್ಕೆ ಸೇರೋಣ ಅಂತ ನಿರ್ಧಾರ ಮಾಡಿದ್ದೀನಪ್ಪ.